ಪ್ರಥಮದಲ್ಲಿ ಸದ್ಗುರು ಬ್ರಹ್ಮಾನಂದ ಶಿವಗಳವರ ಒಂದು ಚರಿತ್ರೆಯನ್ನು ನೋಡುತ್ತಾ ಬಂದಿದ್ದೇವೆ. ಅದರ ಪ್ರಕಾರ ಬ್ರಹ್ಮಾನಂದಜ್ಜನವರ ಒಂದು ಮಂದಿರದ ಒಂದು ಸುಂದರ ನೋಟವನ್ನು ನಾವೆಲ್ಲ ವೀಕ್ಷಣೆ ಮಾಡುತ್ತಾ ಈ ಕರ್ತೃ ಗದ್ದಿಗೆಗೆ ಪ್ರವೇಶವನ್ನು ಮಾಡುತ್ತೇವೆ. ಮೊದಲಿಗೆ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಬಲಗಡೆ ಈಶ್ವರನ ಮೂರ್ತಿ ಇದೆ, ಹಾಗೂ ಮತ್ತು ಎಡಗಡೆ ಶ್ರೀ ಬಸವೇಶ್ವರ ಅವರ ಒಂದು ಮೂರ್ತಿ ಇದೆ. ಅದನಂತರ ಈ ಎರಡು ಮಧ್ಯದಲ್ಲಿ ಗುರುದೇವ ಬ್ರಹ್ಮಾನಂದಜ್ಜವರ ಮಹಾದ್ವಾರ ಇದೆ. ನಾವು ಈಗ ಗುಡಿ ಒಳಗೆ ಪ್ರವೇಶವನ್ನು ಮಾಡುತ್ತೇವೆ. ಬ್ರಹ್ಮಾನಂದಜ್ಜನವರ ಈ ಮೊದಲಿನ ಒಂದು ಹೊರನೋಟ, ಮಹಾದ್ವಾರದ ಹೊರನೋಟ ಸುಮಾರು 36 ಗೋಪುರಗಳುಳ್ಳ ಸುಂದರವಾದ ಒಂದು ಭವ್ಯ ಆಶ್ರಮ. ಹಾಗೂ ಬ್ರಹ್ಮಾನಂದಜ್ಜನವರ ಕರ್ತೃಗದ್ದಿಗೆ ಪ್ರವೇಶವನ್ನು ಮಾಡ್ತೇವೆ. ಅದೇ ಪ್ರಕಾರ ಬ್ರಹ್ಮಾನಂದಜ್ಜನವರ ಒಂದು ಕರ್ತೃಗದ್ದಿಗೆಗೆ ಹೋಗುತ್ತಾ ಇದ್ದೇವೆ. ಸದ್ಗುರು ಬ್ರಹ್ಮಾನಂದ ಅಜ್ಜನವರ ಕರ್ತೃಗದ್ದಿಗೆಯ ಗರ್ಭಗುಡಿಯ ಬಾಗಿಲ ಒಳನೋಟ. ಈ ಒಂದು ಸುಂದರವಾದ ಅಜ್ಜನವರ ಮೂರ್ತಿಯ ಒಂದು ಸ್ವರೂಪ ಈ ರೀತಿ ಇದೆ. ಸಂಗಮೂರಿ ಕಲ್ಲಿನಲ್ಲಿ ಮಾಡಿದ ಈ ಬ್ರಹ್ಮಾನಂದಜ್ಜನವರ ಮೂರ್ತಿ ಇದೆ. ಇದು ಕರ್ತೃಗದ್ದಿಗೆ, ಬ್ರಹ್ಮಾನಂದಜ್ಜನವರ ಲಿಂಗೈಕ್ಯ ಸಮಾಧಿ ಇದು. ಸದ್ಗುರು ಬ್ರಹ್ಮಾನಂದಜ್ಜನವರ ಚರಣಕ್ಕೆ ಎರಗಿ ಇಲ್ಲಿವರೆಗೂ ಅಜ್ಜನವರ ಒಂದು ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡುತ್ತಾ ಬಂದು, ಅಜ್ಜನವರ ಒಂದು ಈ ಹಾಕಿಕೊಟ್ಟ ಶಿಕ್ಷಣ ಸಂಸ್ಥೆ ಅಜ್ಜನವರ ಒಂದು ಆಶೀರ್ವಾದದಿಂದ ಸರಳವಾಗಿ ಸುಸೂತ್ರವಾಗಿ ನಡೆದುಕೊಂಡು ಬಂದಿರುತ್ತದೆ. ಆದ ಕಾರಣ ಇಲ್ಲಿ ಈ ಸ್ಕೂಲಲ್ಲಿ LKG UKG ಇಂದ ಹಿಡಿದು 10ನೇ ತರಗತಿವರೆಗೂ ಸ್ಕೂಲು ನಡೆಯುತ್ತಾ ಬಂದಿದೆ. ಇದರ ಸ್ಥಾಪನೆ 1996ರಲ್ಲಿ ಸ್ಥಾಪನೆಗೊಂಡು ಅಲ್ಲಿಂದ ಇಲ್ಲಿವರೆಗೂ ಒಂದು ಮುನ್ನುಗ್ಗುತ್ತಿರುವ ಈ ಶಿಕ್ಷಣ ಪ್ರಸಾರ ಸಂಸ್ಥೆ ಸುಸಜ್ಜಿತವಾಗಿ ಕೊಠಡಿಗಳು ಹಾಗೂ ಆಟದ ಮೈದಾನ, ಅನುಭವದ ಶಿಕ್ಷಕಿಯರು ಎಲ್ಲವನ್ನು ಒಳಗೊಂಡು ಮಕ್ಕಳು ವಿದ್ಯಾಭ್ಯಾಸ ಸರಳವಾಗಿ ನಡೆಯುತ್ತಾ ಬಂದಿರುತ್ತದೆ. ಆದ ಕಾರಣ ಇಲ್ಲಿ ಕಲಿತ ಹೋದ ಮಕ್ಕಳು ಎಲ್ಲ ಕಡೆ ಹೋಗಿ ಅವರು ಒಂದು ಜಾಬ್ ಹೋಲ್ಡ್ನಲ್ಲಿ ಇದ್ದಾರೆ. ಅನಂತರ ಸಾಕಷ್ಟು ಇಲ್ಲಿ ಕಲಿತು ಹೋದ ಮಕ್ಕಳು ಒಂದು ಇಂಜಿನಿಯರ್ ಇರ್ಬೋದು, ಮತ್ತು ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಅವರು ಜಾಬವನ್ನು ನಡೆಸ್ತಾ ಅವ್ರ ಜೀವನವನ್ನು ಕಳೀತಾ ಇದ್ದಾರೆ. ಆದ ಕಾರಣ ಈ ಗುರುವಿನ ಒಂದು ಶಕ್ತಿ ಹೆಂಗೈತಪ್ಪ ಅಂದ್ರೆ ಯಾವತ್ತೂ ಅವ ಕೈ ಬಿಡುದಿಲ್ಲ. ಆ ಒಂದು ನಿಷ್ಠೆ, ಆ ಒಂದು ಇದರೊಳಗ ನಡೆಯುತ್ತಾ ಬಂದಿರ್ತದೆ. ಆದ್ದರಿಂದ ಈ ಗುರುವಿನ ಆಶೀರ್ವಾದದಿಂದ 350-400 ಮಕ್ಕಳನ್ನು ಒಳಗೊಂಡು 20 ಶಿಕ್ಷಕರನ್ನು ಒಳಗೊಂಡಿರ್ತದೆ. ಮತ್ತು ಸ್ಕೂಲು ಅಗದಿ ಸ್ವಚ್ಛವಾಗಿ ನೀಟಾಗಿ ಒಂದು ವಿದ್ಯಾಭ್ಯಾಸ ನಡೆದುಕೊಂಡು ಬಂದಿರ್ತದೆ. ಆದ ಕಾರಣ ಎಲ್ಲ ತಂದೆ ತಾಯಿಗಳೇ ತಿಳಿಸುವುದೇನೆಂದರೆ, ಈ ಬ್ರಹ್ಮಾನಂದಜ್ಜನವರ ಸ್ಕೂಲಿಗೆ ತಂದು ತಮ್ಮ ಮಕ್ಕಳನ್ನು ಹೆಸರು ನೋಂದಾಯಿಸಿ ಅವರ ಜೀವನದಲ್ಲಿ ಅತ್ಯುನ್ನತವಾದ ಒಂದು ಮಟ್ಟವನ್ನು ಅವರಿಗೆ ಶಿಕ್ಷಣ ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಹಾಗೂ ಈ ಬ್ರಹ್ಮಾನಂದಜ್ಜ ಅವರ ಹೆಸರು ಕೇಳಿದರೆ ಎಲ್ಲಿಯಾದರೂ ಅದು ಇಡೀ ನಮ್ಮ ಕರ್ನಾಟಕ ತುಂಬಾನು ಪ್ರಸಾರ ಆಗಿದೆ. ಹಾಗೆ ರಬಕವಿ, ಪರಮಾನಂದವಾಡಿ, ಹೇರ್ದಾಳ, ಅಡ್ರಕಟ್ಟಿ, ಸಾಕಷ್ಟು ಎಲ್ಲ ನಮ್ಮ ಶಾಖೆಗಳೇನದಾವಲ್ಲ ಅಲ್ಲಿ ಶಿಕ್ಷಣ ಒಂದು ಸಂಸ್ಥೆಗಳದಾವು. ಅವು ಕೂಡ ಇದೇ ರೀತಿಯಾಗಿ ಮುನ್ನುಗ್ಗುತ್ತಾ ಇರ್ತವೆ. ಮತ್ತು
ಅನುಭವದ ಶಿಕ್ಷಕರು ಒಳಗೊಂಡು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಹೆಚ್ಚಿನ ಒಂದು ಅಭ್ಯಾಸಕ್ಕೆ ಒತ್ತು ಕೊಟ್ಟು ಸರಿಯಾಗಿ ಮಕ್ಕಳ ಒಂದು ಕಾಳಜಿ ವಹಿಸಿ ಅವರು ಕಾಳಜಿ ತಗೊಂಡು ಮಕ್ಕಳನ್ನು ಉದ್ಧಾರ ಮಾಡುವ ಒಂದು ಕೆಲಸವನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಚೆನ್ನಾಗಿ ಇನ್ನೂ ಮುಂದುವರಿತಾ ಇದೆ. ಇದೇ ರೀತಿ ಮುಂದುವರಿಗುವಂತ ಹೋಗ್ತತಿ. ಆದ್ರಿಂದ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಗುರುವಿನ ಒಂದು ಕೃಪೆಗೆ ಪಾತ್ರ ಆಗಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಈ ಬ್ರಹ್ಮಾನಂದಜ್ಜನವರ ಹಾಗೂ ಎರಡನೇ ಅಜ್ಜವರ ಸಿದ್ದೇಶ್ವರ ಅಜ್ಜನವರ ಒಂದು ಕಿರುಪರಿಚಯನ್ನು ಹಾಗೂ ಮತ್ತು ಪರಮ ಪೂಜೆಗೆ ಸದ್ಯ ಇರೋರು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಕಿರುಪರಿಚಯನ್ನು ಮಾಡಿ ಇವತ್ತಿನ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅವ್ರ ಈ ಆಶ್ರಮಕ್ಕೆ ಬಂದು ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಂಡು ಅವರು ಜೀವನದಲ್ಲಿ ಉದ್ಧಾರ ಹೇಳಿ ಆಗ ನಂತರ ಬ್ರಹ್ಮಾನಂದ ಅಜ್ಜ ಅವ್ರದ್ದು ಹೆಂಗಪ್ಪ ಅಂದ್ರೆ ಎಲ್ಲ ಬೇಡಿದ್ದು ಎಲ್ಲರಿಗೂ ಕೊಟ್ಟರು. ಇಂಥವ್ರಿಗೆಲ್ಲ ಈಗ ಮಕ್ಕಳು ಕಣ್ಣಲ್ಲಿ ಕಣ್ಣು ಬಾಯಿಲ್ಲರಿ ಬಾಯಿ ಇಂಥವೆಲ್ಲ ಒಂದು ಅವನ ಆಶೀರ್ವಾದದಿಂದ ಎಲ್ಲಾ ಜಗತ್ತಿನೊಳಗ ಉದ್ಧಾರ ಆಗ್ಯಾರ. ಆ ಪ್ರಕಾರ ಎಲ್ಲಾ ಅಂತಿಂತವ್ರ ಮಾತು ಕೇಳಕ್ ಹೋಗ್ಬೇಡ್ರಿ, ಮಾಟ ಮಂತ್ರ ಮಾಡ್ಸಕ್ ಹೋಗ್ಬೇಡ್ರಿ, ಅದನ್ನ ಮಾಡಕ್ ಹೋಗ್ಬೇಡ್ರಿ, ಇದನ್ನ ಮಾಡಕ್ ಹೋಗ್ಬೇಡ್ರಿ. ಇಂಥ ಒಂದು ಸತ್ಪುರುಷದ ಜಗಕ್ಕೆ ಬಂದು ನೀವು ಹಣಿ ಹಚ್ಚಿ ಒಂದು ಗುರುವಿನ ಒಂದು ಅನುಗ್ರಹ ಪಡೆದುಕೋಬೇಕಂತೇಳಿ ಎಲ್ಲರಿಗೂ ಒಂದು ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಠದ ಪ್ರತಿ ಒಂದು ಮಾಹಿತಿಯನ್ನ ಇವತ್ತಲ್ಲಿರೋ ಅರ್ಚಕರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಆದರೆ ದಯವಿಟ್ಟು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ.